ಏನು ಇವತ್ತಿನ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಇದೇ ಮೊದಲನೇ ಬಾರಿಗೆ ನಮ್ಮ ತಾಲೂಕಿನ ಜನಾಂಗದ ಮಧ್ಯೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬೇಕಾಯಿತು. ಇದರ ಹಿಂದೆ ರಾಜಕೀಯಕ್ಕೆ ಬಂದಾಗ ಹಿಂದೆ 15 ವರ್ಷದ ಹಿಂದೆ ರಾಜಕೀಯಕ್ಕೆ ಬಂದೆ. ಅದು JDS ಪಕ್ಷದಲ್ಲೇ ಬಂದೆ. ಇವತ್ತಿನ ಕೂಡ JDS ಪಕ್ಷದಲ್ಲಿ ಉಳಿದು ನಾನು ಈ ಹುಟ್ಟುಹಬ್ಬವನ್ನು JDS ನಾಯಕರ ಮುಖಾಂತರ ನನ್ನ ಮುಳುಬಾಗಿಲು ಪ್ರೀತಿಯ ಜನರ ಆಶ್ವಾಸನೆ ಮೇರೆಗೆ ನನ್ನ ಹುಟ್ಟುಹಬ್ಬವನ್ನು ಮಂಗ್ಲಿ ಹೈವೇ ನ್ಯಾಷನಲ್ ಹೈವೇ 75 ಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಬಳಿ ನೆರವೇರಲಾಯಿತು. ಇದು ನೆರವೇರಿಸಲು ಮುಖ್ಯ ಕಾರಣಕರ್ತರು ಕೂಡ ಇದ್ದಾರೆ. ಅವ್ರನ್ನ ಇವತ್ತು ಇಷ್ಟು ಅದ್ಧೂರಿಯಾಗಿ ಆಗಬೇಕು ಅಂದರೂ ಅವ್ರನ್ನೂ ನಾನು ನೆನೆಸ್ಕೊಳ್ಳಲೇಬೇಕಾಗುತ್ತೆ. ನನ್ನ ಹಿತೈಷಿಗಳು ಕಾಲ್ ಮಾಡಿ, ನೀವು ಯಾವಾಗೂ ಬರ್ತಡೆಗೆ ಬೆಂಗಳೂರಲ್ಲಿ ಇದ್ದೀನಿ, ಅಲ್ಲಿರ್ತೀನಿ, ಇಲ್ಲಿದ್ದೀನಿ ಅಂತ ಇರ್ತೀರಾ, ನಮ್ಮ ಮಧ್ಯೆ ಕೂಡ ನೀವು ಒಂದು ಸತಿ ನಿಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು. ನಮ್ಮ ಹುಟ್ಟುಹಬ್ಬಗಳಿಗೆ ಬಂದು, ನಮ್ಮ ಊರಿನ ಹಬ್ಬಗಳಿಗೆ ಬಂದು ಪ್ರತಿ ದುಃಖದಲ್ಲೂ ಪ್ರತಿ ಸಂತೋಷದಲ್ಲೂ ನೀವಿದ್ದೀರಾ. ನಿಮ್ಮ ಹಬ್ಬವನ್ನು ನಾವು ಕಣ್ಣಾರೆ ನೋಡಬೇಕು. ಅದಕ್ಕೆ ನೀವು ನಮ್ಮ ಎಲ್ಲೋ ಒಂದು ನಮ್ಮ ತಾಲೂಕಲ್ಲಿ ನೀವು ಮಾಡಲೇಬೇಕು ಅಂದಾಗ ಮಾನ್ಯ ನಮ್ಮ JDS ಪಕ್ಷದ ತಾಲೂಕು ಅಧ್ಯಕ್ಷರು, ನಮ್ಮ JDS ವಕ್ತಾರರಾದ MS ಶ್ರೀನಿವಾಸ ರೆಡ್ಡಿ ಸರ್ ಅವರು, ರಘುಪತಿ ರೆಡ್ಡಿ ಅನ್ನವರು, ಸಾಮೇಗೌಡರು, ನಾವು ಇಷ್ಟು ಜನ ಕುಳಿತು ಈ ವಿಷಯವನ್ನು ನಾನು ಅವ್ರ ಮುಂದೆ ಪ್ರಸ್ತಾವನೆ ಮಾಡಿದಾಗ ನಾಗರಾಜನ್ ಅವರು ಸಲಹೆ ಸೂಚನೆಗಳನ್ನು ಕೊಟ್ಟು ಅದಕ್ಕೆ ಮಿಕ್ಕಿದ ನಮ್ಮ JDS ಪಕ್ಷದ ಎಲ್ಲ ನಾಯಕರು ಕೂಡ ನಾವಿದ್ದೀವಿ, ನೀವು ಮಾಡಿ ಅಂಥೇಳಿ ಅವರು ತುಂಬ ಸಹಕಾರವನ್ನು ಕೊಟ್ಟರು. ಅದಕ್ಕೇ ಇಷ್ಟು ಅದ್ಧೂರಿಯಾಗಿ ಇದು ನನ್ನ ಹುಟ್ಟಿ ಹಬ್ಬ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಹೆಬ್ಣಿಯಿಂದ ಹಿಡಿದು ಬೈರ್ಕೂರು, ರಾಜೇಂದ್ರಹಳ್ಳಿ, ಮುಷ್ಟೂರು, ಮುದಗಿರಿ, ನಂಗ್ಲಿ ತಾಲೂಕಾದ್ಯಂತ ನಾಯಕರುಗಳು, ನನ್ನ ಹಿತೈಷಿಗಳು, ನನ್ನ ಅಭಿಮಾನಿಗಳು, ಎಲ್ಲ ಲೀಡರ್ಸು, ಪಂಚಾಯಿತಿ ಲೀಡರ್ಸು, ಮೆಂಬರ್ಸು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು ಎಲ್ಲರೂ ಬಂದು ನನಗೆ ಶುಭ ಹಾರೈಸಿದ್ದಾರೆ. ಶುಭ ಹಾರೈಸಿ ನನ್ನ ಮೇಲೆ ಇನ್ನೂ ಭಾರ ಇಟ್ಟಿದ್ದಾರೆ. ನಾನು ಅದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಏನು 4-5 ವರ್ಷದಿಂದ ಸರ್ವಿಸ್ ಕೊಡ್ತಾ ಬಂದಿದ್ದೀನೋ, ಈ ಸರ್ವಿಸ್ನ ನಾನು ಇನ್ನೂ ದುಪ್ಪಟ್ಟು ಮಾಡೋಕ್ಕೆ ನಾನು ಯೋಚನೆ ಮಾಡಬೇಕಾಯಿತು. ಯಾಕೆಂದರೆ ಈ ಜನ ಇವತ್ತು ಕೊಟ್ಟಿದ್ದ ಆಶೀರ್ವಾದದಿಂದ ನನಗೆ ಇನ್ನಷ್ಟು ಬಲ ಬಂತು. ಆ ಬಲದಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಎಲ್ಲಿ ಅಯ್ಯೋ ಅಂತೀನೋ, ಎಲ್ಲಿ ನನಗೆ ಸಹಾಯವಾಗಿ ಬರ್ತಾರೋ ಆ ಸಹಾಯಕ್ಕೆ ನನ್ನ ಮನಸ್ಫೂರ್ತಿಯಾಗಿ ಅವ್ರಿಗೆ ಮಾಡಿ, ಮತ್ತು ಅದಕ್ಕೆ ಕೊರತೆ ಇಲ್ದಿರ ಆ ದೇವರು ನನಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ನಮ್ಮ ಕ್ಷೇತ್ರದ ಮುಳಬಾಗಿಲು ಕ್ಷೇತ್ರದ ಜನರಿಗೆ ನಾನು ಆಭಾರಿಯಾಗಿದ್ದೇನೆ. ಇವತ್ತು ನಡೆದಿದ್ದ ಈ ನನ್ನ ಹುಟ್ಟುಹಬ್ಬವನ್ನು ಅಷ್ಟು ಅದ್ಧೂರಿಯಾಗಿ ಮಾಡಿದ್ರು. ನಾನೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಸಿರಬಾಗಿ ನಮಸ್ಕಾರಗಳನ್ನು ಅವ್ರಿಗೆ ನಾನು ಅರ್ಪಣೆ ಮಾಡ್ತಾಯಿದ್ದೀನಿ ನಿಮ್ಮ ಮುಖಾಂತರ. ಇದರಲ್ಲಿ ಮಾಧ್ಯಮ ಮಿತ್ರರು ಕೂಡ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಹೇಳಬೇಕು. ಯಾಕೆಂದರೆ ಎಲ್ಲೇ ಕಾರ್ಯಕ್ರಮ ಇದ್ದರೂ ಒಂದು ಫೋನ್ ಮಾಡಿದ್ರೆ ಒಂದು ವಿಷಯ ತಿಳ್ಕೊಂಡು ಕೂಡ ಬಂದು ನನ್ನನ್ನು ಸಹಕರಿಸ್ತಾ ಇದ್ದೀರಾ. ನಿಮಗೂ ಕೂಡ ಪ್ರತ್ಯೇಕವಾದ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ಮುಖ್ಯವಾಗಿ ನಮ್ಮ ಶಾಸಕರು, ಮಾನ್ಯ ಶಾಸಕರು ಸಮೃದ್ಧಿ ಮಂಜಣ್ಣವರ ಅವ್ರಿಗೂ ಕೂಡ ನಾನು ಈ ಸಮಯದಲ್ಲಿ ನೆನೆಸ್ಕೋಬೇಕು. ಇವತ್ತು ಅವರು ಅಬ್ರಾಡಲ್ಲಿದ್ದಾರೆ, ಔಟ್ ಆಫ್ ಕಂಟ್ರಿ ಇದ್ದಾರೆ. ಅವರು ಕೂಡ ನನಗೆ ವಿಶ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳ್ತಾ ಈ ಅವಕಾಶಕ್ಕೆ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.